ಹಾಗೆ ಫ್ರೆಂಡ್ಸ್, ನನ್ನ ಇವತ್ತಿನ ಪಯಣ ಬಂದು ಬಾದಾಮಿ. ಹಾಗೆ ನನ್ನ ಬಸ್ ಸ್ಟಾಪ್. ನಾವು ಯಾರ್ಯಾರು ಬಂದಿದ್ದೀವಿ ಅಂತ ಸುಜಾತಕ್ಕ ಹಾಯ್ ಮಾಡಿ, ಸಿಂಧು ಅಂತ ಇವಳು. ಹಾಗೆ ನೋಡಿ ಇಲ್ಲಿ ಇಳಕಲ್ ಬೋರ್ಡ್ ಹಾಕಿದ್ರು, ಜನ ನೋಡಿ ಇಷ್ಟಿದೆ. ಹಾಗೆ ನಾವು ಕೂಡ ಇದರಲ್ಲಿ ಹತ್ತು ಹೋಗ್ಬೇಕು. ಹಾಯ್ ಫ್ರೆಂಡ್ಸ್, ಶುಭೋದಯ. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿರ್ತೀನಿ ಅನ್ಕೊಂಡೆ ಫ್ರೆಂಡ್ಸ್. ಈಗ ಸಮಯ ಬಂದು 8 ಗಂಟೆ. ಹಾಗೆ ನಾನು ರೆಡಿಯಾಗಿ ಹೊರಗಡೆ ಹೋಗ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನನ್ನ ಇವತ್ತಿನ ಪಯಣ ಬಂದು ಬಾದಾಮಿ. ಹಾಗೆ ನನ್ನ ಪಯಣ ಸುರಕ್ಷಿತವಾಗಿ ಸುಖಕರವಾಗಿರಲಿ ಅಂತ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ. ಹಾಗೆ ನೋಡಿ ಫ್ರೆಂಡ್ಸ್, ನಮ್ಮಲ್ಲಿ ಇವತ್ತು ಬೆಳಿಗ್ಗೆ ಇವಾಗ ಪೂಜೆ ಆಗ್ತಿದೆ. ಹಾಗೆ ನಾನು ತಿಂಡಿ ಎಲ್ಲ ಮುಗಿಸಿ ಬೆಳಿಗ್ಗೆ ಮೊದಲೇನೆ ಇದ್ದು ಮನೆಯಲ್ಲಿರುವಂಥ ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸಿ ಹೋಗ್ತಾ ಇದ್ದೀನಿ. ಹಾಗೆ ಇವತ್ತು ನಾನು 1-2 ದಿನ ಮನೆಯಲ್ಲಿರೋದಿಲ್ಲ. 2 ದಿನ ನಾನು ಬಾದಾಮಿ ವ್ಲಾಗ್ ಬರ್ತಾ ಇದ್ದೆ ಗೈಸ್. ಹಾಗೆ ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಇವತ್ತು ಕೂಡ ಮೊದಲೇ ವ್ಲಾಗನ್ನು ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡೋಣ ಅಲ್ವಾ? ಹಾಗಿದ್ರೆ ಲೆಟ್ಸ್ ಗೋ. ಹಾಗೆ ಫ್ರೆಂಡ್ಸ್, ಹೊನ್ನವರ್ಗೆ ಹೋಗಿ ನನಗೆ ಅಲ್ಲಿ 3 ಜನ ಬರೋರು ಇದ್ದರೆ ಅವರೊಟ್ಟಿಗೆ ನಾನು ಹೋಗೋದು ಬಾದಾಮಿಗೆ. ಮತ್ತು ಇಲ್ಲಿ ಮನೆಯಿಂದ ನಾನು ಇವಾಗ ಒಬ್ಬಳೇ ಹೋಗ್ತಿದ್ದೀನಿ. ನಮ್ಮ ಮನೆ ಹತ್ತಿರ ಭಟ್ರ ಮನೆ ಇದೆ ನೋಡಿ, ಭಟ್ರ ಮಗಳ ಹತ್ರ. ಅವಳು ಕಾಲೇಜ್ಗೆ ಹೋಗೋಳಿದ್ದಾರೆ ಹೊನ್ನವರ. ಹಾಗಾಗಿ ಅವಳ ಹತ್ರನೇ ಸ್ವಲ್ಪ ನನ್ನ ಬಸ್ ಸ್ಟಾಪ್ಗೆ ಡ್ರಾಪ್ ಹಾಕು ಅಂತ ಹೇಳಿದ್ದೆ. ಹಾಗೆ ಅವಳಿಗೆ ಬರ್ತಾಳೆ. 9:15 ಬಸ್ ಇರೋದು. ಹಾಗೆ ಈಗ 8 ಗಂಟೆ ಆಯಿತು ನೋಡಿ. ನಮ್ಮ ಮನೆಯಿಂದ ಹೊರಡೋದಕ್ಕೆ 1 ಗಂಟೆನಾರು ಬೇಕು. ಸರಿ ಸಮಯ ರೆಡಿಯಾಗಿದ್ದೇನೆ. ಅವಳಿಂದ ಬರಲಿಲ್ಲ ಅಂತ ವೇಟ್ ಮಾಡ್ತಾಯಿದ್ದೀನಿ. ಹಾಗೆ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಬಾದಾಮಿಗೆ ಹೋಗ್ತಾ ಇರೋದು ಫಸ್ಟ್ ಟೈಮ್. ಹುಬ್ಳಿವರೆಗೂ ನಾನು ಹೋಗಿದ್ದೇನೆ, ಅದಕ್ಕೂ ಮುಂದೆ ಇನ್ನವರೆಗೂ ಹೋಗಿಲ್ಲ. ಹಾಗಾಗಿ ಬ್ಲಾಗಲ್ಲೂ ಕೂಡ ಉತ್ತರ ಕರ್ನಾಟಕದ ಫಸ್ಟ್ ಬ್ಲಾಗ್ ಬರ್ತಾ ಇರೋದು ನನ್ನ ಚಾನಲಲ್ಲಿ. ಹಾಗೆ ಫ್ರೆಂಡ್ಸ್, ಹೇಗೆಲ್ಲ ಇರುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಹಾಗೆ ನನಗೂ ಕೂಡ ಹೊಸ ವಾತಾವರಣ, ಹೊಸ ಜನರು ಬೇರೆ, ಹಾಗೆ ಒಂದಿಷ್ಟು ಅನುಭವಗಳಾಗುತ್ತೆ ಅಂತ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಹೇಗಿರುತ್ತೆ ಬಾದಾಮಿ ಅನುಭವ ಅಂತ ಎಲ್ಲನೂ ನೀವು ಪ್ರತಿಯೊಂದು ಬ್ಲಾಗನ್ನು ಮಿಸ್ ಮಾಡ್ದೇನೆ ನೋಡಿ ಅಂತ ಕೇಳಿಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಗೈಸ್, ನಾನು ಇವಾಗ ಇನ್ನು 1 ಅವರ್ಗೆ ಹೋದ್ಮೇಲೆ ನಿಮಗೆ ಸಿಗ್ತೀನಿ. ಇದ್ದಿದ್ದು ಹುಬ್ಳಿಯಲ್ಲಿ ಮಾತಾಡ್ತಿದ್ದು ಕೇಳಿಸ್ತಾ ಇದೆ ಇಲ್ವ ಅಂತ ಗೊತ್ತಿಲ್ಲ. ಅಂತೂ ಟೋಟಲಾಗಿ ಮಾತಾಡ್ತಾ ಇದ್ದೀನಿ. 1 ಅವರ್ದಲ್ಲಿ ಸಿಕ್ತೆ ಅಂತ ಹೇಳಿದ್ದೆ, ಅಲ್ಲಿ ಗಡಿಬಿಡಿ ಆಗಿಬಿಡ್ತು. ಹಾಗೆ ಕೆಲವೊಬ್ಬರು ಬಂದರು, ಕೆಲವೊಬ್ಬರು ಬರಲಿಲ್ಲ. ಅವ್ರಿಗೆ ಕಾದಿ, ಅವ್ರಿಗೆ ಫೋನ್ ಮಾಡಿ, ಇವ್ರಿಗೆ ಫೋನ್ ಮಾಡಿ ಅಂತ ಎಲ್ಲರೂ ಸೇರಿ ಅಲ್ಲಿಂದ ನಾವು ಅಂತ ಹುಬ್ಳಿ ಬಸ್ ಹತ್ಕೊಂಡು ಈಗ ಹುಬ್ಳಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಹಾಗೆ ಇಲ್ಲಿಂದ ನಾವು ಇಳಕಲ್ ಬಸ್ಸಿಗೆ ಹೋಗಿ ಅಲ್ಲಿ ಬಾದಾಮಿ ಸೇರಬೇಕು. ಹಾಗೆ ಗೈಸ್, ಇನ್ನೂ 1-2 ಅವರ್ ಜರ್ನಿ ಇದೆ ನಮ್ಮದು ಬಾದಾಮಿ ಹೋಗಿ ತಲುಪೋದಕ್ಕೆ. ಮತ್ತು ಗೈಸ್, ಹುಬ್ಳಿಯಲ್ಲಿ ನಾವು ಊಟವನ್ನು ಮಾಡಿಕೊಂಡು ಈಗ ಮತ್ತೆ ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಇವಾಗ ಒಂದು ಸ್ವಲ್ಪ ಗ್ಯಾಪ್ ಸಿಕ್ತು ಅಂತ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೀನಿ ಗೈಸ್. ಇನ್ನು ಹುಬ್ಳಿಯಿಂದ ನಾವು ಬಾದಾಮಿ ಹೋಗಿ ತಲುಪಬೇಕು. ಒಂಥರ ಇವತ್ತಿನ ದಿನ ಫುಲ್ ಬಸ್ಸಲ್ಲೇ ಕಳೆದ ಥರ ಆಗಿಬಿಡ್ತು ಗೈಸ್. ಹಾಗೆ ಮತ್ತೆಂತ ಬ್ಲಾಗ್ ಮಾಡೋದಕ್ಕಾಗಿಲ್ಲ. ಹಾಗೆ ಇವಾಗ ನಾವು ಯಾರ್ಯಾರು ಬಂದಿದ್ದೀವಿ ಅಂತ ನೋಡೋಣ ಬನ್ನಿ. ಬಸ್ ಬಂದ ತನಕ ಅರ್ಜೆಂಟಲ್ಲಿ ಎಲ್ಲರೂ ಹೊರಡ್ತಾ ಇದ್ದೀವಿ. ನೋಡೋಣ ಮತ್ತೆ ಎಲ್ಲಿ ಗ್ಯಾಪ್ ಸಿಗ್ತದೆ ಅಂತ. ಹಾಗೆ ನೋಡಿ ಬಸ್ ಸ್ಟಾಪ್. ನಾವು ಯಾರ್ಯಾರು ಬಂದಿದ್ದೀವಿ ಅಂತ ಸುಜಾತಕ್ಕ ಹಾಯ್ ಮಾಡಿ, ಸಿಂಧು ಅಂತ ಇವಳು. ಹಾಗೆ ಇವರು ನಮ್ಮ ಕಾನಕಿ ದೊಡ್ಡಮ್ಮ. ಹಾಯ್ ಮಾಡಿ ದೊಡ್ಡಮ್ಮ. ಹಾಯ್. ಇವರು ಕೂಡ ಗೈಸ್ ನಮ್ಮ ಕಾನಕಿ ಇದ್ದೀವಿ. ಹಾಯ್ ಮಾಡಿ. ಆಮೇಲೆ ನಮ್ಮ
ಕಡಿನ ಬಾಳ ಜಾಸ್ತಿ. ನಾವು ಟೋಟಲ್ ಆಗಿ 6 ಜನ ಬಂದಿದ್ದು ಗೈಸ್. ಹಾಗೆ ಈಗ ಬಸ್ ಬರ್ತಾ ಇದೆ ನಮ್ಮದು ಕೂಡ ನೋಡಿ. ಸಿಂಧು ಹೋಗಿದ್ದಾಳೆ ಬಸ್ ಬಂದರೆ ಇಲ್ವ ಅಂತ ಚೆಕ್ ಮಾಡೋದಕ್ಕೆ. ಬಾದಾಮಿ ಹೋಗೋದಕ್ಕೆ ಗೈಸ್ ಕಾರಣ ಏನಂತಂದರೆ ನಮ್ಮ ಕಾನಕಿ ದೊಡ್ಡಮ್ಮ ಇವಾಗಷ್ಟೇ ಪರಿಚಯ ಮಾಡಿಸ್ದೆ ನೋಡಿ, ಹಾಯ್ ಮಾಡಿದ್ರಲ್ಲ, ಅವ್ರ ಮಗಳು ಬಂದು ಬಾದಾಮಿ ಕೊಟ್ಟಿದ್ದಾರೆ. ಹಾಗೆ ಅವ್ರ ಮನೆಗೆ ಹೋಗದೆ ತುಂಬ ವರ್ಷನೇ ಇತ್ತು. ಹಾಗಾಗಿ ಹೋಗುವರ್ಬಾ ಅಂತ ನಾವೀಗ ಹೊರಟಿದ್ದು ಎಲ್ಲರೂ ಸೇರಿ. ಅಂದರೆ ದೂರ ಕೊಟ್ಟಿದ್ದಾರೆ, ನಮ್ಮ ಹೊನ್ನಾವರದಿಂದ ಇಷ್ಟು ದೂರ ಕೊಟ್ಟಿದ್ದಾರೆ ಅವಳನ್ನು ಮದುವೆ ಮಾಡಿ. ಹಾಗೆ ಫ್ರೆಂಡ್ಸ್ ಅಂದರೆ ತುಂಬ ದಿನ ಆದಮೇಲೆ ಯಾರೂ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರ ಅಕ್ಕ. ಹಾಗಾಗಿ ಈಗ ನಾವೆಲ್ಲರೂ ಸೇರಿ ಹೋಗ್ಬರ್ಬಾ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದೀವಿ. ಅದು ಅಲ್ಲದೆ ಮತ್ತು ಬನಶಂಕರಿ ಜಾತ್ರೆ ಕೂಡ ಹೌದು. ಹಾಗಾಗಿ ಎಲ್ಲದಕ್ಕೂ ಹೋಗಿ ಬಂದಾಗ ಆಗ್ತದೆ ಅಂತ ನಾವೆಲ್ಲರೂ ಈಗ ಸೇರಿ ಹೊರಟಿದ್ದು. ನೋಡಿ ಇಳಕಲ್ ಬೋರ್ಡ್ ಹಾಕಿದ್ರು, ಜನ ನೋಡಿ ಇಷ್ಟಿದೆ. ಹಾಗೆ ನಾವು ಕೂಡ ಇದರಲ್ಲಿ ಹತ್ತು ಹೋಗ್ಬೇಕು. ಗೈಸ್ ಇದರಲ್ಲಿ ಹೆಂಗೆ ಹೋಗುವುದು ಅತ್ತೆ ಅತ್ತೆ, ನಮ್ಮೂರ ಕಡೆ ಹೆಂಗೆ ಇಲ್ಲಿ ಹೆಂಗೆ ಡನ್ ಸಿಂಧು.
ಈಗ ಆಟೋ ಹೋಗ್ತಿದ್ದೇವೆ. ಎಂತ ಹೇಳಿ ಗೈಸ್, ಇಲ್ಲಿ ಜನ ಎಂತ ಖಡಕ್ ಅಂತೀರಿ, ಖಡಕ್ ರೊಟ್ಟಿ ತಿಂದು ಜನರು ಕೂಡ ಹಾಗೆ ಖಡಕ್ ಆಗಿದ್ದಾರೆ. ನಮ್ಮ ಹೊಂದವರ ಜನರೆಲ್ಲ ಸಿಕ್ಕಿದ್ರೆ ಏನಿಲ್ಲ ಗೈಸ್, ಸರಿ ಜಮಾಯಿಸ್ಬಿಡ್ತಾರೆ. ಯಪ್ಪ ಬಸ್ಸಲ್ಲಿ ಸಾಕೆ ಸಾಕು ಅಂತ ಮಾಡಿಸ್ಬಿಡ್ತೇವೆ ಗೈಸ್. ಯಪ್ಪ ಓಕೆ ಫ್ರೆಂಡ್ಸ್, ನಮ್ಮದು ಬಾದಾಮಿ ಪ್ರಯಾಣ ಸುಖಕರವಾಗಿ ಹಾಗೆ ನಾವು ನಮ್ಮ ಸಂಬಂಧಿಕರ ಮನೆಗೆ ತಲುಪಿದ್ವಿ. ಹಾಗೆ ನಾಳೆಯಿಂದ ನಾನು ಕೆಲವೊಂದಿಷ್ಟು ಬ್ಲಾಗ್ಸನ್ನೆಲ್ಲ ಮಾಡ್ತಾ ಹೋಗ್ತೀನಿ ಇಲ್ಲಿ ಊರಿನ ಕಡೆ ಸುತ್ತಮುತ್ತ ಎಲ್ಲನೂ. ಹಾಗೆ ಇವತ್ತಿನ ಬ್ಲಾಗ್ ಕೂಡ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾಗ್ತಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ತುಂಬ ದಿನಗಳಿಂದ ಚಾನಲ್ನ ನೋಡ್ತಾ ಬಂದವರು ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ನಾಳೆ ಬ್ಲಾಗಲ್ಲಿ ಖಂಡಿತವಾಗ್ಲೂ ಸಿಗ್ತೀನಿ. ಜೈ ಶ್ರೀರಾಮ್.